ನೀನು ನನ್ನ ಜೊತೆ ಬಂದು ಇದೇ ರೀತಿ ಅಂತರ್ಪಿಶಾಚಿಯಾಗಿ ಅಲಿಬೇಕು. ನಿನ್ ಟೈಮ್ ಮುಗೀತು. ರಕ್ತ ಏನೂ ಇಲ್ಲ, ಗಾಯನ ಏನೂ ಆಗಿಲ್ಲ ಅಂದ್ರೆ ಇದು ಕನ್ಸ? ಇದು ಕನ್ಸಲ್ಲ, ನಿಜವಾಗ್ಲೂ ನಡೆದಿರೋ ಹಾಗೆ ಆಯ್ತು. ಎಷ್ಟು ಭೀಕರವಾಗಿತ್ತು. ನನಗೆ ಹೀಗೆಲ್ಲ ಆಗಿದೆ ಅಂದ್ರೆ ಮನೇಲಿರೋ ಮಕ್ಕಳಿಗೆ ಏನಾಗಿರ್ಬೋದು? ಸ್ವರ್ಗನ ಅಥವಾ ನರ್ಕನ? ನಮ್ಮನೇನೆ ಇದ್ದಂಗಿದೆಯಲ್ಲ. ಅಯ್ಯೋ, ಏನೂ ಅರ್ಥ ಆಗ್ತಾ ಇಲ್ವಲ್ಲ. ನಾನೇ ಮಾಯಾ ನನ್ನ ಕೂತ್ಕೆ ಹಿಸ್ಕಿ ಸಾಯಿಸಿದ್ಲು, ಆದ್ರೂ ನಾನು ಬದುಕಿದೀನ? ಇಲ್ಲ, ಇದು ಕನ್ಸ? ಇಲ್ಲ, ನಾನೇನಾದ್ರೂ ಆತ್ಮ ಆಗೋಗಿದ್ದೀನ? ಇಲ್ಲ, ಬದುಕೇ ಇದ್ದೀನಿ. ಏನೂ ಅರ್ಥ ಆಗ್ತಾ ಇಲ್ವಲ್ಲ. ಅಯ್ಯೋ, ನಾನೇ ಇಲ್ಲಿ ಬಂದು ಮಲ್ಗಿದ್ದೀನಿ. ಏನಾಯ್ತು ನನಗೆ? ಮಾಯಾ, ಸದ್ಯ ಮನೇಲಿ ಯಾರಿಗೂ ಯಾವ ತೊಂದರೆನೂ ಆಗಲಿಲ್ಲ. ಸ್ವಾಮೀಜಿ ಮನೇಲಿ ಯಾವ್ದಾದ್ರು ಒಂದು ಪ್ರಾಣ ಹೋಗುತ್ತೆ ಅಂತ ಹೇಳಿದ್ರು. ಆದರೆ ಆ ಥರ ಏನೂ ಆಗಿಲ್ಲ. ಆ ಥರ ಆಗಿಲ್ಲ ಅಂತ ಸಮಾಧಾನ ಪಡೋದ ಇಲ್ಲ? ಅದಕ್ಕೂ ಮಹಾಸ್ವಾಮಿಗಳೇ ಕಾರಣ ಇರ್ಬೋದು ಕಣ. ಅವರೇ ಪ್ರಾಣ ಹೋಗ್ದಾಗೆ ನೋಡ್ಕೊಂಡಿರ್ಬೋದು. ಆದರೆ ನೆನ್ನೆ ನೀನು ತುಂಬ ಹೆದರ್ಕೊಂಡಾಗಿದ್ದೆ ಕಣ. ಯಾವಾಗಲೂ ಮಾಯಾ ಬರಲಿ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ರೋಪ್ ಹಾಕ್ತಿದ್ದೆ. ನೆನ್ನೆ ನೋಡಿದ್ರೆ ನಮ್ಮ ರೂಮಿಗೆ ಬಂದು ಗುಬ್ಬಚ್ಚಿ ಥರ ಮಲ್ಕೊಂಡಿದ್ದಲ್ಲ. ನಗಪ್ಪ ನಗು, ಏನು ಮಾಡೋಕ್ಕಾಗತ್ತೆ, ನನ್ನ ಪರಿಸ್ಥಿತಿ ಹಾಗಾಗಿದೆ. ಷಣ್ಮುಗಣ್ಣ, ನಿನ್ನೆ ರಾತ್ರಿ ನಿಮಗೆ ನಿಜವಾಗ್ಲೂ ಭಯ ಆಯ್ತಾ? ನಿಜ ಹೇಳಬೇಕು ಅಂದರೆ ತುಂಬ ಭಯ ಆಯಿತು. ಇಲ್ಲ ಅಂತ ಹೇಳಿದ್ರೆ ಅದು ಆತ್ಮವಂಚನೆ ಅನ್ಸುತ್ತೆ. ರಾತ್ರಿ ಮಲಗಿರ್ಬೇಕಾದ್ರೆ ಒಂದು ದೊಡ್ಡ ಕನಸು. ಅದೇ ಸ್ವಲ್ಪ ಭಯ ಆಯಿತು, ಅದಕ್ಕೆ ನಿಮ್ಮ ರೂಮ್ಗೆ ಬಂದು ಮಲ್ಕೊಂಡೆ. ಹೋಗಣಪ್ಪ, ಈ ದೊಡ್ಡ ಗಂಡಸು ನೀನೇ ನಂಬ್ಕೊಂಡ್ರೆ ನಮ್ಮ ಕತೆ ಅಷ್ಟೇ. ನಾನು ನೈಟೇ ಹೇಳಿದ್ದೆ ನಿಮಗೆ, ನೀವು ಮಾಯಿನ ಟಾರ್ಗೆಟ್ ಅಲ್ಲ ಅಂತ. ಆದರೂ ನೀವು ಹೆದರ್ಕೊಂಡು ಅಣ್ಣನ ರೂಮಲ್ಲಿ ಮಲ್ಕೊಂಡಿದ್ರಲ್ಲ. ಐಶು, ಒಂದು ಸತ್ಯ ಹೇಳ, ನನಗೆ ನಿಜವಾಗ್ಲೂ ತುಂಬ ಭಯ ಆಗಿತ್ತು. ನನಗಂತೂ ಮಾಯಾ ನನ್ನ ಕೊಂದೇ ಕೊಲ್ತಾಳೆ ಅಂತ ಪಕ್ಕಾ ಗ್ಯಾರಂಟಿ ಇತ್ತು. ನನ್ನ ರೂಮಲ್ಲ, ನಾನು ಮುತ್ತು ರೂಮಲ್ಲಿ ಮಲಗಿದ್ರು ನನ್ನ ಬಲಿ ತಗೊಳ್ತಾಳೆ ಅಂತ ನನಗೆ ಗೊತ್ತಿತ್ತು. ಮತ್ತು ಬೆಳ್ಳಿ, ಆದರೂ ನಾನು ಯಾಕೆ ಬಂದೆ ಗೊತ್ತಾ? ನನ್ನ ಪ್ರಾಣದ ಮೇಲೆ ನನಗೆ ಭಯ ಇರಲಿಲ್ಲ, ನನ್ನ ರಕ್ಷಣೆಗೋಸ್ಕರ ಅಲ್ಲ. ನನ್ನ ಮುತ್ತು, ನನ್ನ ತಕ್ಕವ, ಅವ್ರಿಗೇನು ಆಗ್ಬಾರ್ದು.
ಏನಾದರೂ ಆಗದಾದ್ರೆ ನನ್ನ ಪ್ರಾಣ ಕೊಟ್ಟು ನಾನು ಅವತ್ತು ಕಾಪಾಡಲೇಬೇಕು ಅಂತ ಬಂದಿದ್ದೆ ಅಲ್ಲಿ. ನನಗೆ ನೀವು ಮುಖ್ಯ ಕಣ, ನೀವು ಮುಖ್ಯ, ನೀವು ಮುಖ್ಯ. ಅಬ್ಬಾ, ಅಂತೂ ಎಲ್ರೂ ಬದುಕಿದೀವಿ. ಸ್ವಾಮಿಗಳು ಹೇಳ್ದಾಗೆ ಯಾರು ಸತ್ತಿಲ್ವಲ್ಲ. ಅದು ಸರಿ, ಆದ್ರೆ ಷಣ್ಮುಗ ಬದುಕಿದಾನೋ ಸತ್ತಿದಾನೋ ಅಂತ ಮೊದಲು ಚೆಕ್ ಮಾಡಬೇಕು. ಶರ್ಮಿಳಾ, ಯಾಕೆ ನಗ್ತಾ ಇದೆಯಾ? ನಗ್ದೆ ಇನ್ನೇನ್ ಮಾಡ್ಲಿ? ನಾನ್ ಮಹಾಶೂರ, ಜಗದೇಕ ವೀರ ಅಂತ ಆ ಷಣ್ಮುಗ ಎಲ್ರೂ ಮುಂದೆ ಮೆರೀತಿದ್ದ. ನಿನ್ನೆ ಹೆದರ್ಕೊಂಡು ಮುತ್ತಣ್ಣನ್ ರೂಮ್ ಹೋಗಿ ಮಲಗಿದ್ನಂತೆ. ಈ ಷಣ್ಮುಗ ಪುಕ್ಲ ಅನ್ನೋದು ನನಗೆ ಮುಂಚೆಯಿಂದಾನೇ ಗೊತ್ತಿತ್ತು. ಅವ್ನು ಏನೇ ಇದ್ರು ಮೇಲ್ಮೇಲೆ ಹಾರಾಡೋದಕ್ಕೆ ಸರಿ ಅಷ್ಟೇ. ಆದ್ರೂ ಅವ್ನು ಬದುಕ್ಬಿಟ್ನಲ್ಲ, ನನಗೆ ಅದೇ ಬೇಜಾರು. ಹೂವಿಂದ ನಾರು ಸ್ವರ್ಗ ಸೇರ್ತು ಅಂತಾರಲ್ಲ, ಹಾಗಾಯ್ತು. ಅವನೆಲ್ಲಿ ಸ್ವರ್ಗ ಸೇರಿದ್ದಾನೆ? ಇಲ್ಲೇ ಬಿದ್ದು ಸಾಯ್ತಾ ಇದ್ದಾನಲ್ಲ ಇನ್ನ. ಅಮ್ಮ, ನೀನ್ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ಯಾ? ಮನೇಲಿ ಯಾರಿಗೂ ಏನೂ ಆಗಿಲ್ವಲ್ಲ, ಆದ್ರೂ ಯಾಕೆ ಹಿಂಗಿದ್ಯಾ? ಯಾರಿಗೂ ಏನೂ ಆಗ್ಲಿಲ್ಲ ಸರಿ, ಆದ್ರೆ ನನಗೊಂದು ಕೆಟ್ಟ ಕನಸು ಬಿತ್ತು. ನನ್ನ ಕನಸಲ್ಲಿ ಮಾಯಾ ನಾನು ಕೂತ್ಕೊಳ್ಳೋ ಕುರ್ಚಿ ಮೇಲೆ ಕೂತ ಹಾಗೆ. ಅಮ್ಮ, ನಾನು ಹೇಳ್ಕೊಂಡಿರ್ಲಿಲ್ಲ. ಆಕ್ಚುಲಿ ನಿನ್ನೆ ರಾತ್ರಿ ನನಗೂ ಒಂದು ಕೆಟ್ಟ ಕನಸು ಬಿತ್ತು. ಮಾಯಾ ನನಗೆ ಹೌದಾ? ನನ್ನ ಕಥೆನೂ ಅದೇ. ಅಲ್ಲಮ್ಮ, ನಾನೇನೋ ಷಣ್ಮುಗನೇ ಮೊದಲನೇ ಬಲಿ ಆಗ್ತಾನೆ ಅಂತ ಅನ್ಕೊಂಡಿದ್ದೆ. ನೋಡಿದ್ರೇನೇನೆ ಏನೂ ಆಗಿಲ್ಲ. ಹಾಗಾದ್ರೆ ಆ ಮಹಾಸ್ವಾಮಿಗಳು ಹೇಳಿದ್ದು ಬರೀ ಸುಳ್ಳ? ಬಾಯಿ ಮುಚ್ಚು ಬೈರ. ಬಾಯಿಗೆ ಬಂದಾಗೆ ಹಗುರವಾಗಿ ಅವ್ರ ಬಗ್ಗೆ ಮಾತಾಡಬೇಡ. ನೀನೇ ನೋಡಿದ್ಯಲ್ಲ, ನಿಂತ ನಿಲುವಲ್ಲಿ ಷಣ್ಮುಗನ್ ಮುಖದ ಮೇಲೆ ಆಗಿದ್ದ ಗಾಯನ ವಾಸಿ ಮಾಡಿದ್ರು. ನಮ್ಮ ಮನೆಯಲ್ಲಿ ಯಾವ ಸಾವು ನೋವು ಸಂಭವಿಸ್ಲಿಲ್ಲ ಅಂದ್ರೆ ಅದಕ್ಕೆ ಬೇರೆನೆ ಕಾರಣ ಇರುತ್ತೆ. ಆ ಸ್ವಾಮಿಗಳು ಹೇಳಿದ್ರು ಅಂತಲ್ಲ. ನಮ್ಮ ಮನೆಯಲ್ಲಿ ಯಾವ ಸಾವು ಸಂಭವಿಸ್ಲಿಲ್ಲ ಅಂದ್ರೆ ಅವರಿಂದಾನೇ ಯಾಕಾಗಿರ್ಬಾರ್ದು. ನಿನಗ್ ನಂಬಿಕೆ ಇಲ್ಲದೆ ಇದ್ರೆ ತೆಪ್ಪಗಿರು, ಬಾಯಿ ಬಿಟ್ಟು ಬಂಡಿಗೇಡು ಅಂತ ಅನಿಸ್ಕೋಬೇಡ. ಷಣ್ಮುಗಣ್ಣ ನಿಮ್ಮಂತ ಅಣ್ಣ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ತಮಾಷೆ ಮಾಡಕ್ಕೆ ಹೋಗಿ ನನಗೆ ಬೇಜಾರು ಮಾಡ್ಬಿಟ್ಟೆ. ಸಾರಿ. ನೀನು ಮುತ್ತು, ನೀನು ಹೋಗಿ ನನ್ನ ಹತ್ರ ಸಾರಿ ಕೇಳ್ತೀಯಲ್ಲ, ಇದ್ದ ವಿಷಯ ಹೇಳಿದೆ ಅಷ್ಟೇ, ಸುಮ್ಮನೆ. ಅಣ್ಣ, ನಿನ್ನೆ ನಿಮ್ಗಷ್ಟೇ ಅಲ್ಲ, ನಿನ್ನೆ ನೈಟ್ ಅಮ್ಮಂಗೆ ಅಕ್ಕಂಗೆ ಬೈರಣ್ಣಂಗೆ ಕೂಡ ಕೆಟ್ಟ ಕನ್ಸು ಬಿದ್ದಿದೆ. ಆದ್ರೆ ನನ್ಗೆ ಯಾವ ಕನ್ಸು ಬೀಳಲಿಲ್ಲ, ನಾನು ಆರಾಮಾಗಿ ನಿದ್ದೆ ಮಾಡಿದೆ. ನಿನಗೆ ಯಾಕೆ ಬೀಳಿಲ್ಲ ಗೊತ್ತಾ? ನೀನು ಗೌತಮ್ ಕನ್ಸಲ್ಲಿದ್ದೆ, ಅದಕ್ಕೆ. ಕನ್ಸು ಬಿದ್ದರೆ ಬಿಡಲಿ, ಸದ್ಯ ಯಾರಿಗೂ ಏನು ತೊಂದರೆ ಆಗಲಿಲ್ಲಲ್ಲ, ಅದು ಮುಖ್ಯ. ಷಣ್ಮುಗಣ್ಣ, ಐಶು, ನಮ್ಮ ಮನೇಲಿರೋರು ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಹಾಲಿನ ಅಭಿಷೇಕ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಮುತ್ತು, ಕಾರಣ ಏನು ಅಂತ ನನಗೆ ಗೊತ್ತಾಯ್ತು ಮುತ್ತು. ಯಾಕೆ ಸ್ವಾಮೀಜಿ ಹೇಳಿದಂಗೆ ಆಗ್ಲಿಲ್ಲ ಗೊತ್ತಾ? ಬೆಳ್ಳಿ ಅಮ್ಮನವ್ರ ಹತ್ರ ಹರಕೆ ಹೊತ್ಕೊಂಡಿದ್ದಾಳೆ, ಅಮ್ಮನವರು ನಮ್ಮನ್ನೆಲ್ಲ ಕಾದಿದ್ದಾರೆ ಅಲ್ವಾ ಐಶು? ಇದ್ರೂ ಇರ್ಬೋದು ಷಣ್ಮುಗ, ಅಂತೂ ನಮ್ಮ ಬೆಳ್ಳಿ ನಮ್ಮನೆ ಜೀವನ ಕಾಪಾಡ್ಬಿಟ್ಲ. ಬಿಳಿ ಬೆಳಿ ಬಿಳಿ ಬೆಳಿ ಬೆಳಿಗ್ಗೆ ಏನಾಗ್ತಿದೆ? ಬೆಳಿ ಬಿಳಿ ಬೆಳಿ
ನಿಮ್ಮ ಮಿಸ್ಸಸ್ ಔಟ್ ಆಫ್ ಡೇಂಜರ್, ಆದರೆ ಅಬೋರ್ಷನ್ ಆಯಿತು. ನನಗಂತೂ ಮಗಳೇ ಬೇಕು, ಅದೇ ನನ್ನ ಆಸೆ. ಮಗನೇ ಬೇಕು. ತಥಾಸ್ತು. ಸುಪುತ್ರೋ ಭರೋಭವ. ಏನ್ ಹೇಳ್ತಿದ್ದೀರಾ ಡಾಕ್ಟರ್? ಅಬಾರ್ಷನ್ ಆಯ್ತಾ? ಹೌದು, ಅವ್ರು ತುಂಬಾ ವೀಕ್ ಆಗಿರೋದ್ರಿಂದ ಹೀಗಾಗಿದೆ. ಹೇಳ್ತಾ ಕೆಲಸ ಆಗೋಯ್ತು ಡಾಕ್ಟರ್. ಡಾಕ್ಟರ್, ನಾನು ಒಳ್ಳೆ ನೋಡ್ಬೋದಾ? ಹೋಗಿ ನೋಡಿ, ಆದರೆ ಅವ್ರಿಗೆ ತೊಂದರೆ ಕೊಡಬೇಡಿ. ಬಟ್ ಅವ್ರನ್ನ ಇಮಿಡಿಯೇಟಾಗಿ ಹಾಸ್ಪಿಟಲಿಗೆ ಕರ್ಕೊಂಡ್ಬರ್ಬೇಕು. ಸರಿ ಡಾಕ್ಟರ್. ಬೆಳ್ಳಿ, ರಾಜಕುಮಾರನ ಉಳಿಸ್ಕೊಳಕ್ ಆಗ್ಲಿಲ್ಲ ಮಾವ. ನನ್ನ ಕ್ಷಮಿಸ್ಬಿಡಿ. ಬೆಳ್ಳಿ, ನಿನಗೇನು ಆಗ್ಲಿಲ್ವಲ್ಲ? ನನಗಷ್ಟು ಸಾಕು. ಅತ್ತೆ, ನೀವಿ ಮಗುಗೋಸ್ಕರ ಎಷ್ಟು ಹಂಬಲಿಸ್ತಿದ್ರಿ, ನನಗೆ ಇಷ್ಟೆಲ್ಲ ಆರೈಕೆ ಮಾಡಿದ್ರಿ. ನಿಮ್ಮ ವಂಶೋದ್ಧಾರನ ನನ್ನ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ ಅತ್ತೆ. ನಾನು ತುಂಬಾ ದುರಾದೃಷ್ಟವಂತೆ. ಬೆಳ್ಳಿ, ಇದಕ್ಕೋಸ್ಕರ ಯಾಕೆ ಇಷ್ಟೊಂದು ನೊಂದ್ಕೋತ್ಯ? ಇದು ಸರ್ವೇ ಸಾಮಾನ್ಯ. ಶರ್ಮಿಳಾ ಹುಟ್ಟಕ್ಕಿಂತ ಮುಂಚೆ ನನಗೂ 2 ಸಲ ಅಬೋರ್ಷನ್ ಆಗಿತ್ತು. ನೀನ್ ನಂಬಿರೋ ದೇವರು ನಿನ್ ಕೈ ಬಿಡೋದಿಲ್ಲ. ನಿನ್ ಮುಂದೆ ತಾಯಿ ಆಗೇ ಆಗ್ತೀಯ.
ಹೋಗಿರೋ ಮಗು ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸು. ನೀನ್ ಚೆನ್ನಾಗಿದೆಯಲ್ಲ, ನಮ್ಗಷ್ಟೇ ಸಾಕು. ತಗೋ ಅಳ್ಬೇಡ, ತಗೋ ಅಳ್ಬೇಡ. ಆ ಮಗುಗೆ ಅದೃಷ್ಟ ಇಲ್ಲ ಕಣ್. ನೀನ್ ಮಡ್ಲಲ್ಲಿ ಆಡಕ್ಕೆ ಮಗುಗೆ ಅದೃಷ್ಟ. ದೇವ್ರು ಯಾಕೋ ಬಲ್ಗೈಲಿ ಕೊಡ್ತೀಯ, ಕಿತ್ಕೊತೀಯ. ತಗಬಾ, ನೀನು ನೋಡ್ತಾರೆ ಈ 9 ತಿಂಗಳಲ್ಲಿ ನಾನು ಮಾವ ಆಗ್ತೀನಿ. ಅದು ಖಂಡಿತ ನಡೆದೇ ನಡಿ. ಸಮಾಧಾನ ಮಾಡ್ಕೊ ಬೆಳ್ಳಿ, ಸಮಾಧಾನ ಮಾಡ್ಕೊ. ಅಮ್ಮ, ಬೆಳ್ಳಿಗೆ ಅಬಾರ್ಷನ್ ಆಗೋಯ್ತಾ? ಹೌದು ಶರ್ಮಿಳಾ, ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಹಾಸ್ಪಿಟಲ್ಗೆ ಹೋಗಿದ್ದೆ. ನೀನ್ ಯಾಕಮ್ಮ ಡಲ್ ಆಗಿದ್ಯಾ? ಬೆಳ್ಳಿ ಮಗು ಹೋಯ್ತು ಅಂತ ಬೇಜಾರ? ಮಗು ಜೊತೆ ಬೆಳ್ಳಿನೂ ಹೋಗ್ಲಿಲ್ವಲ್ಲ ಅಂತ ಬೇಜಾರಾಗಿದೆ. ಹೋಗ್ಲಿ ಬಿಡಮ್ಮ, ಸದ್ಯಕ್ಕೆ ಒಂದ್ ಪೀಡೆ ಕಳೀತಲ್ಲ. ಹೌದು, ಅಬಾರ್ಷನ್ ಯಾಕಾಯ್ತಂತೆ? ಯಾರಿಗ್ ಗೊತ್ತು. ಒಟ್ನಲ್ಲಿ ನಾವ್ ಅನ್ಕೊಂಡಿದ್ದಾಯ್ತಲ್ಲ. ಆ ಮಗುನ ಅಬಾರ್ಟ್ ಮಾಡ್ಬೇಕು ಅಂತ ಮಾತ್ರೆ ತಂದಿಟ್ಟಿದ್ನಲ್ಲ, ಈ ಮಾಯನ ಅವಾಂತರದಲ್ಲಿ ಅದನ್ನ ಬೆಳ್ಳಿಗೆ ಕೊಡಕ್ಕೆ ಆಗ್ಲಿಲ್ಲ. ಅದರ ಅಗತ್ಯನೇ ಇಲ್ಲದೆ ದೇವ್ರು ನಮಗ್ ಸಹಾಯ ಮಾಡಿದನಲ್ಲ, ಅದು ಸಾಕು. ಅಂತೂ ಯಾವ ಸಮಸ್ಯೆನೂ ಇಲ್ಲದೆ ಒಂದ್ ದೊಡ್ಡ ಗಂಡಾಂತರ ಕಳೀತಲ್ಲ, ಅಷ್ಟೇ ಸಾಕು. ಎಲ್ರಿಗೂ ಇದು ದುಃಖದ ಸುದ್ದಿ ಆದ್ರೆ ನಮಗ್ ಮಾತ್ರ ಸಡಗರ ಸಂಭ್ರಮದ ಸುದ್ದಿ. ಹಾಗಾದ್ರೆ ಬೆಳ್ಳಿಗೆ ಸದ್ಯಕ್ಕೆ ಅರ್ಧ ಆಸ್ತಿ ದಕ್ಕಲ್ಲ ಅನ್ನೋದು ಕನ್ಫರ್ಮ್ ಅಲ್ವಾ? ಈ ಸಲ ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಸಲೀಸಾಗಿ ನಾವು ಗೆದ್ವಿ. ಹಾಗಂತ ನಾವು ಸುಮ್ಮನೆ ಇರಕ್ಕಾಗೋದಿಲ್ಲ ಶರ್ಮಿಳಾ. ಇನ್ನು ಮುಂದೇನು ನಾವು ತುಂಬಾ ಎಚ್ಚರದಿಂದ ಇರಬೇಕು. ಬೆಳ್ಳಿ ಗರ್ಭಿಣಿ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಈ ಸಲ ಅವಳಿಗೆ ಅಬಾರ್ಷನ್ ಆಗಿರೋದ್ರಿಂದ ಮುತ್ತು ಷಣ್ಮುಗ ಅವಳನ್ನು ತುಂಬಾ ಎಚ್ಚರದಿಂದ ನೋಡ್ಕೋತಾರೆ. ನಮ್ಮ ಕೆಲಸನ ನಾವು ಯಾರಿಗೂ ಯಾವುದೇ ಅನುಮಾನ ಬರ್ದೇ ಇರೋ ಹಾಗೆ ಮಾಡ್ಕೋಬೇಕು. ಅದ್ ಸರಿ, ಈಗ ತಂದಿರೋ ಮಾತ್ರೆ ಏನ್ ಮಾಡೋದು? ವೇಸ್ಟ್ ಆಗೋಯ್ತಲ್ಲಮ್ಮ. ವೇಸ್ಟ್ ಆಗತ್ತೆ ಅಂತ ನಾವು ತಗೊಳಕ್ಕಾಗತ್ತಾ? ಆ ಮಾತ್ರೆ ನಿನ್ನ ಹತ್ರ ಇರೋದನ್ನ ಯಾರಾದ್ರೂ ನೋಡಿದ್ರೆ ಅನುಮಾನ ಬರುತ್ತೆ. ಮೊದಲು ಅದನ್ನ ತೆಗೆದು ಬಿಸಾಕು. ಸರಿಮ್ಮ.